ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಕಜ್ಜಾಯದ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡೋ ರೀತಿ ಇದು. ಓಕೆ, ಒಂದು ಬೌಲ್ನಲ್ಲಿ ಅಕ್ಕಿನ ತಗೊಂಡು 3 ಡೇಸ್ ಅದನ್ನು ನೆನೆಸ್ಬೇಕು. ನೀರನ್ನ ಚೇಂಜ್ ಮಾಡಬೇಕು. ಬೆಳಗ್ಗೆ ರಾತ್ರಿ ಇವತ್ತು ನೀರು ಹಾಕಿದರೆ ನಾಡಿದ್ದು ಬೆಳಗ್ಗೆ ನೀವು ಅದನ್ನು ಈ ಥರ ನೀರೆಲ್ಲ ತೆಗೆದು ಸೋಸಿ ಒಂದು ಬಟ್ಟೆಯಲ್ಲಿ ವೈಟ್ ಕಲರ್ ಕಾಟನ್ ಬಟ್ಟೆಯಲ್ಲಿ ಈಗ ಹಾರಾಕ್ಬಿಡಿ. ಫ್ಯಾನ್ ಹಾಕಿ ಆ ಅಕ್ಕಿನ ಈಗ ಮುಟ್ಟು ನೋಡಿದರೆ ತೇವುದಂಶ ಇರಬಾರ್ದು, ಅಷ್ಟೇ ಅದು ಡ್ರೈ ಆದರೆ ಸಾಕು. ನೆಕ್ಸ್ಟು ಅದನ್ನು ತಗೊಂಡು ನೀವು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನುಣ್ಣಗೆ ಪೌಡ್ರ್ ಮಾಡಿ, ಫುಲ್ ನುಣ್ಣಗಿರ್ಬೇಕು. ಅದು ಕಜ್ಜಾಯಕ್ಕೆ ಪೂರ್ತಿ ನುಣ್ಣಗಿರ್ಬೇಕು. ಈಗ ಜರಡಿ ಮಾಡ್ಕೊಳ್ಳಿ ನೀವು. ಈ ಥರ ಜರಡಿ ಮಾಡೋದಿದ್ರೆ ನಿಮ್ಮದು ಮನೇಲಿ ಯಾವುದಿರುತ್ತೋ ಅದರಲ್ಲಿ ಜರಡಿ ಮಾಡಿ, ಈ ಥರ ಜರಡಿ ಮಾಡಿ. ಈ ಬೌಲಲ್ಲೇ ನಾನು 1 ಬೌಲ್ ಅಕ್ಕಿ ತೊಗೊಂಡಿದ್ದು, 1 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ, ಗಸಗಸೆ, ಬಿಳಿ ಎಳ್ಳು ಇಷ್ಟನ್ನು ಹಾಕಿದ್ದೀನಿ. ಬಿಳಿ ಎಳ್ಳು ಮತ್ತು ಗಸಗಸೆನ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಮತ್ತು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ, ಕಾಫಿ ಗ್ಲಾಸ್ ನೀರಿರುತ್ತಲ್ಲ, ಸ್ವಲ್ಪ ಒಂದು ಕಾಲು ಗ್ಲಾಸು ನಾವು ನೀರು ಹಾಕಿದ್ದೀನಿ. ಅದಕ್ಕೆ ಜಾಸ್ತಿ ನೀರು ಹಾಕಬೇಡಿ, ಪಾಕ ಬೇಗ ಬರಲ್ಲ. ಮತ್ತು ಒಂದು ಪ್ಲೇಟಿಗೆ ಬೆಲ್ಲ ಎಲ್ಲ ಅದು ಕರಗಿದ ಮೇಲೆ ಅದನ್ನು ಸೋಸಬೇಕು ಬೆಲ್ಲನ. ಓಕೆ, ಬೆಲ್ಲ ಮತ್ತು ಏಲಕ್ಕಿ ಹಾಕಿದ್ದೆ, ಅವೆರಡನ್ನು ಸೋಸಿ ನೋಡಿ. ಈಗ ಸೋಸ್ತಾ ಇದ್ದೀನಿ. ಮತ್ತೆ ಅದನ್ನು ತೆಗೆದುಬಿಡಿ. ಕಲ್ಲು ಗಲೀಜಿದ್ರೆ ಅದು ಹೋಗುತ್ತೆ ಅಂತ ತೆಗಿಬೋದು ಈಗ. ಆಯಿತಾ? ಈಗ ನೋಡಿ, ಇದನ್ನು ಪಾಕ ಮಾಡೋದಕ್ಕೆ ಈ ಮೆಥಡ್ ಇದೆಯಲ್ಲ, ಇದು ಕರೆಕ್ಟು ಪ್ರೋಸೆಸ್ಸಲ್ಲಿರಬೇಕು. ಈ ಪಾಕ ಒಂದು ಕರೆಕ್ಟಾಗಿ ಬಂದರೆ ನಿಮಗೆ ಎಲ್ಲ ಆಗುತ್ತೆ ಅಂತ. ಇದ್ರ ಮೆಥಡ್ ಏನು ಅಂದರೆ, ಒಂದು ಪ್ಲೇಟಿಗೆ ಬಟ್ಲಾದರೂ ಆಗಲಿ ಪ್ಲೇಟಿಗಾದರೂ ಆಗಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಅದನ್ನು ನೋಡಿ, ಇವಾಗ ನಾನು ಮಾಡ್ತಾಯಿದ್ದೀನಿ. ನೀರು ಹಾಕಿದರೆ ಅದು ನೀರು ಹಾಕಿದಾಗ ಅದರೊಳಗಡೆಗೆ ಈ ಪಾಕ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕಿದರೆ ಅದು ಉಂಡೆ ಬರಬೇಕು. ಆ ನೀರೊಳಗಡೆ ಹಾಕಿ ಕೈ ಹಾಕಿ ಹಿಂಗೆ ಇದು ಮಾಡಿದಾಗ ಉಂಡೆ ಥರ ಬರಬೇಕು. ನೋಡಿ, ಅಲ್ಲಿ ಬರ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಬರಬೇಕು. ನೋಡಿ, ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನೀವು ಯಾವಾಗಲೂ ಚೆಕ್ ಮಾಡಬೇಕು. ಆ ಥರ ಬಂದಿದೆ ಅಂದಾಗ ಈಗ ನಾನು ಕೊಬ್ಬರಿ ನೋಡಿ, ಈಗ ಉಂಡೆ ಬರ್ತಾ ಇದೆ. ಕೊಬ್ಬರಿ, ಗಸಗಸೆ ಮತ್ತು ಬಿಳಿ ಎಳ್ಳು ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದೆ. ನೆಕ್ಸ್ಟು ನಾವು ಅದಕ್ಕೆ ಅಕ್ಕಿ ಹಿಟ್ಟು ಪೌಡ್ರು ಮಾಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ನೀಟಾಗಿ ಸಿಮ್ ಮಾಡಿರಿ. ಈಗ ಸ್ಟವ್ನ ನೀಟಾಗಿ ಮಿಕ್ಸ್ ಮಾಡಿ ಫುಲ್ ಅಷ್ಟು ಹಾಕಬೇಕು. ನನ್ನ ಹದ ಕರೆಕ್ಟ್ ಇತ್ತು. ಇದು ಅಷ್ಟೂ ಹಾಕಿದ್ದೀನಿ. ಅದನ್ನು ಹಾಕಿ ಒಂದು 5 ನಿಮಿಷ ನೀವು ಪ್ಲೇಟ್ ಮುಚ್ಚಿಟ್ಬಿಡಿ. ಆಯಿತಾ? ಈ ಪ್ರೋಸೆಸ್ ಪರ್ಫೆಕ್ಟಾಗಿ ಬಂದರೆ ಮಾತ್ರ ನಿಮಗೆ ಕಜ್ಜಾಯ ಕರೆಕ್ಟಾಗಿ ಬರುತ್ತೆ. ಬೇರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆಯಿತಾ? ನೋಡಿ, ಇದನ್ನು ಪಾಕ ಆಫ್ ಮಾಡಿ 1 ಸ್ಪೂನ್ ತುಪ್ಪ ಹಾಕ್ಬಿಡಿ. ಏಕೆಂದರೆ ಮೇಲ್ಗಡೆ ಲೇಯರ್ ಇರುತ್ತಲ್ಲ ಅದು ರಫ್ ಆಗುತ್ತೆ ಅಂತ ನಾವೇನು ಮಾಡ್ತೀವಿ ಅಂದರೆ 1 ಸ್ಪೂನ್ ತುಪ್ಪ ಹಾಕ್ಬಿಡ್ತೀವಿ. ನೀವು ಇದು ಹಿಟ್ಟು ಹೇಗೆ ಬೆಂದಿದೆ ಅಂದರೆ, ನೀರಿನ ಕೈ ಮಾಡಿಬಿಟ್ಟು ಅದಕ್ಕೆ ಹಿಂಗೆ ಟಚ್ ಮಾಡಿದರೆ ಹಿಟ್ಟು ಬೆರಳಿಗೆ ತಾಕಬಾರ್ದು, ಅಂಟ್ಕೋಬಾರ್ದು. ಆವಾಗಷ್ಟೇ ಅದು ಬೆಂದಿದೆ ಅಂತ. ನೀವು ಸಿಮ್ ಮಾಡಿ ಅದನ್ನು ಒಂದು 5 ನಿಮಿಷ, ಒಂದು 10 ನಿಮಿಷ ಬಿಟ್ಬಿಡಿ. ನೋಡಿ, ತುಪ್ಪ ಹಾಕಿ ಈಗ ಹಾಕಿ ಆಫ್ ಮಾಡಿಟ್ಬಿಡಿ. 24 ಅವರ್ಸ್ ಅದು ಬಿಟ್ಬಿಡ್ಬೇಕು. ನೀವು ಏನೂ ಮಾಡಬೇಡಿ. ಆಯಿತಾ? ನೆಕ್ಸ್ಟು ಒಂದು ಎಣ್ಣೆ ಕವರು ಇಲ್ಲ ಬಟರ್ ಪೇಪರ್ ಏನೇ ಇರಲಿ ನಿಮ್ಮ ಮನೇಲಿ, ಈ ಥರ ಇಷ್ಟಿಷ್ಟೇ ಚಿಕ್ಕದು ಉಂಡೆ ಮಾಡಬೇಕು. ನಿಮಗೆ ಯಾವ ಬೇಕೋ ಆ ಥರ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಈ ಥರ ತೊಟ್ಟಬೇಕು. ಈ ಥರ ಎಣ್ಣೆ ಕೈ ಮಾಡ್ಕೊಂಡೆ ಹಿಂಗೆ ತೊಟ್ಟಬೇಕು. ನೀವು ನೀರು ಹಾಕ್ಬಾರ್ದು ಇದಕ್ಕೆ. ಓಕೆ, ನೋಡಿ, ಈ ಪ್ರೋಸೆಸ್ ಹಾಕ್ಬಿಟ್ಟು ಎಣ್ಣೆ ಬಿಸಿಯಾಗಿರಬೇಕು. ಬಿಸಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ. ಬಿಸಿ ಆದಮೇಲೆ ನೀವು ಇದನ್ನು ಹಾಕಬೇಕು. ಇದು ಕಜ್ಜಾಯ ಹಾಕಿದ ಮೇಲೆ ಆ ಕಜ್ಜಾಯದ್ದು ಮೇಲೆ ಬರಬೇಕು. ಅದು ಬೆಂದಾದ್ಮೇಲೆ ನೋಡಿ ಬರ್ತಾ ಇದೆ. ಈಗ ನೋಡಿ ಬರುತ್ತೆ. ಈ ಥರ ಬಂದು 1 ಸ್ಪೂನು ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೆ ಅದರಲ್ಲಿ ನೀವು ಅದನ್ನು ಮಗ್ಚಾಕಿ. ನೆಕ್ಸ್ಟು ಇನ್ನೊಂದು ಸಲ ಅದು ಸೈಡ್ ಬೆಂದ ಮೇಲೆ ಅದನ್ನು ತೆಗೆದುಬಿಡಿ. ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ನಿಮಗೆ ಹಿಟ್ಟು ಏನಾದ್ರು ತೆಳುವಾಯಿತು ಅಂದರೆ ಇನ್ನೊಂದು ಸಲ ಅದನ್ನು ಬಿಸಿ ಮಾಡಿ ಗಟ್ಟಿ ಮಾಡಿ ಬಿಟ್ಬಿಡಿ. ಅದನ್ನು ತೆಳುವಾಯಿತು ಅಂದರೆ, ಗಟ್ಟಿ ಆದರೆ ಚುಕ್ಕಿ ಬಾಳೆಹಣ್ಣು ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಸ್ನ್ಯಾಶ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಏನೇ ಪ್ರಾಬ್ಲಮ್ಮು ಆಗೋಲ್ಲ. ಓಕೆ, ನೋಡಿ ಇವಾಗ ಎಷ್ಟು ನೀಟಾಗಿ ಉಬ್ಬಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಪರ್ಫೆಕ್ಟಾಗಿತ್ತು, ಫಸ್ಟ್ ಕ್ಲಾಸಾಗಿತ್ತು. ಆಯಿತಾ? ನೀವೊಂದು ಸಲ ಟ್ರೈ ಮಾಡಿ. ಈಗ ದೀಪಾವಳಿ ಬರ್ತಾಯಿದೆ ಅಲ್ವಾ?
ಅದಕ್ಕೋಸ್ಕರನೇ ಈ ರೆಸಿಪಿನ ನಾನು ಹಾಕಿದ್ದು. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ನೀವು, ಆಯಿತಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಹೇಗೆ ಉಪ್ಪು ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಫಸ್ಟ್ ಕ್ಲಾಸಾಗಿತ್ತು. ಈ ರೀತಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದರೆ ಬರುತ್ತೆ, ಟ್ರೈ ಮಾಡಲಿಲ್ಲ ಅಂದರೆ ಬರಲ್ಲ. ನನಗೂ ಬರ್ತಾ ಇರಲಿಲ್ಲ. ಇವಾಗ ಇದು ಇಷ್ಟು ನೀಟಾಗಿ ಬರ್ತಾ ಇರೋದು ನನಗೆ. ಮುಂಚೆ ಬರ್ತಿಲ್ದಾನೆ ಎಷ್ಟೋ ಸಲ ಇದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿದ್ದೀನಿ ಹಿಟ್ಟನ್ನ, ಸರಿ ಬರ್ತಲೇ. ಇವಾಗ ನನಗೆ ಪರ್ಫೆಕ್ಟ್ ಅದ ಬರ್ತಾ ಇರೋದು. ಅಂದರೆ ಕಲಿಯೋವರೆಗೂ ಬ್ರಹ್ಮನ ವಿದ್ಯೆ, ಕಲ್ತ ಮೇಲೆ ಮಂಗನ ವಿದ್ಯೆ ಅಂತಾರಲ್ಲ, ಆ ಥರ ನಾವು ಹೇಗೆ ಮಾಡ್ತೀವಿ ಅದ್ರ ಮೇಲಿರುತ್ತೆ. ಟ್ರೈ ಮಾಡಿ, ಬಂದೇ ಬರುತ್ತೆ 100%. ಓಕೆ, ಎಷ್ಟು ನೀಟಾಗಿ ಸಾಫ್ಟಾಗಿರುತ್ತೆ. ನಾನು ಅದನ್ನು ಹಿಂಗೆ ಮುರಿದು ತೋರಿಸ್ಲೆ, ತುಂಬ ಸಾಫ್ಟಾಗಿರುತ್ತೆ. ಟೇಸ್ಟ್ ವೈಸು ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಮ್ಮ ಮನೇಲಿ ಅಪ್ರಿಷಿಯೇಟ್ ಮಾಡಿದ್ದು ಅಂದರೆ ಇದು ನನ್ನ ಸ್ವೀಟು, ನನ್ನ ಫೇವ್ರೆಟ್. ಕಜ್ಜಾಯ ಅಂದರೆ ನನ್ನ ಫೇವ್ರೆಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಓಕೆ.